ನಮಸ್ಕಾರ ಎಲ್ಲ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ 10ನೇ ತರಗತಿ ದ್ವಿತೀಯ ಭಾಷೆಯಲ್ಲಿ ಕನ್ನಡದಲ್ಲಿ ಓದುತ್ತಿರುವಂಥ ತಿಳಿಗನ್ನಡದಲ್ಲಿ ಓದುತ್ತಿರುವಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಬಂಧು ಮಿತ್ರರಿಗೂ ಹಾಗೂ ಸಹೃದಯ ಬಂಧುಗಳಿಗೂ ಹಾಗೂ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಸಹೋದರ ಸಹೋದರಿಗೂ ಸಹ ನನ್ನ ನಮಸ್ಕಾರಗಳು. ಬನ್ನಿ, ಈ ವಿಡಿಯೋದಲ್ಲಿ ನಾನು ಹಸಿ ಮಸಿ ಕೃಷಿ ಅನ್ನೋ ಪಾಠದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ವಿಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಸಿ ಮಸಿ ಕೃಷಿ ಅಂದ್ರೇನು, ಹಸಿ ಅಂದ್ರೇನು, ಮಸಿ ಅಂದ್ರೇನು, ಕೃಷಿ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಸಿ ಅಂದರೆ ಸೈನಿಕ, ಯುದ್ಧ ಅಂತ ಅರ್ಥ. ಮಸಿ ಅಂದರೆ ಸಾಹಿತ್ಯ, ಪೆನ್ನು ಅಂತ ಅರ್ಥ. ಕೃಷಿ ಅಂದರೆ ಅನ್ನದಾತ, ಅಗ್ರಿಕಲ್ಚರ್ ಅಂತೀವಲ್ಲ ಅದು, ವ್ಯವಸಾಯ ಅಂತೀವಲ್ಲ ಅದು. ಇದನ್ನು ಬರೆದಿರೋವಂಥರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಂತ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಕೃತಿಕಾರರ ಪರಿಚಯವನ್ನು ಶಿವಾಚಾರ್ಯ ಸ್ವಾಮಿಗಳ ಬಗ್ಗೆ ತಿಳ್ಕೊಳ್ಳೋಣ. ಕೃತಿಕಾರರ ಪರಿಚಯ: ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು 1951ರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಎಡಿಹಾಳ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಸಾಣೇನಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ, ಶಿವಾಜ್ ಸಂಚಾರ, ವಿಚಾರ ಸಂಕಿರಣ, ವರ್ಷದ ಹರ್ಷ, ಶ್ರಾವಣ ಸಂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ, ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇವರು 60ಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಜೀವನ ದರ್ಶನ, ಕೈದಿವಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಪ್ರಳಯ ಮುಂದೇನು, ಸುಖ ಎಲ್ಲಿದೆ, ಅರಿವಿನ ಅಂತರಾಳ, ಬಸವಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳು, ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದ, ಜಂಗಮದೆಡೆಗೆ, ಅಂಕುಶ ಇವು ನಾಟಕಗಳು, ಶ್ರೀಯುತರ ನಾಟಕಗಳು. ಶಿವಾನುಭವ ಪ್ರವಾಸ ಕಥನವಾಗಿದೆ. ಜೊತೆಗೆ 100 ವಚನಗಳನ್ನು ರಚಿಸಿದ್ದಾರೆ. ಇವರ ರಂಗ ಸಾಧನೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಹಾಗೂ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಫ್ಯಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ರಂಗಜಂಗಮ, ವೆರಿ ಇಂಪಾರ್ಟೆಂಟ್, ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ. ಪ್ರಸ್ತುತ ಹಸಿ ಮಸಿ ಕೃಷಿ ಲೇಖನವನ್ನು ಅವರ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನ ಅದರಿಂದ ಆರಿಸಿಕೊಳ್ಳಲಾಗಿದೆ. ಈ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಲ್ಲಿ ಬಹಳ ಇಂಪಾರ್ಟೆಂಟ್ ಆದದ್ದು ಒಂದು ಫ್ಯಾಲ್ ಹ್ಯಾರಿಸ್ ಪ್ರಶಸ್ತಿ. ಇವ್ರಿಗಿರುವಂಥ ಬಿರುದು ರಂಗಜಂಗಮ, ವೆರಿ ಇಂಪಾರ್ಟೆಂಟ್. ಈ ಪಾಠದ ಆಶಯ ಅಂತ ತಿಳ್ಕೊಳ್ಳೋಣ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ, ರೈತ ದೇಶದ ಬೆನ್ನೆಲುಬು, ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳುತ್ತಿದ್ದರು. ಆದರೆ ರೈತರ ಬದುಕು ಸಂಕಷ್ಟದ ಸ್ಥಿತಿಯಲ್ಲಿದೆ. ಕನಿಷ್ಠ ಸುಖದ ಬದುಕು ಸಿಗದೆ ರೈತ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿದ್ದಾನೆ. ಅವನ ಗೋಳನ್ನು ಕೇಳುವವರು ಯಾರಿಲ್ಲ. ಭಾರತದ ಅಭಿವೃದ್ಧಿಯ ಮೂಲ ಕೃಷಿ ಎಂಬುದನ್ನ ಮರೆಯಬಾರದು. ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳು ಸೊರಗಿ ಹೋಗುತ್ತವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇಶದ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿದೆ. ವೈರಿಗಳ ದಾಳಿಗೆ ಧೃತಿಗಿಡದೆ ಹಗಲು ರಾತ್ರಿ ಗಡಿ ಕಾಯುವ ಯೋಧನ ಬಗ್ಗೆ ಅಪಾರ ಅಭಿಮಾನವಿರಬೇಕು ನಮಗೆಲ್ಲ. ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸದೆ ದೇಶದ ಮುನ್ನಡೆ ಸಾಧ್ಯವಿಲ್ಲ. ರಕ್ಷಣೆ ಮತ್ತು ಕೃಷಿಯಲ್ಲಿ ಸ್ವಾವಲಂಬನೆ, ನಮಗೆ ನಾವೇ ಒಂದು ಇಂಡಿಪೆಂಡೆಂಟ್ ಆಗಬೇಕು. ಅದರಿಂದ ದೇಶದ ರಕ್ಷಣೆ ಸಾಧ್ಯವಾಗುತ್ತೆ, ಸ್ವಾವಲಂಬನೆ ಸಾಧ್ಯವಾಗ್ತದೆ. ದೇಶದ ನಡೆಸಲು ಸಾಧ್ಯವಿಲ್ಲ. ಹೀಗಾಗಿ ಅನ್ನ ಹಾಕುವ ರೈತ ಹಾಗೂ
ಯೋಧನ ಬದುಕು ಹಸನಗೊಳ್ಳಲು ಸರ್ಕಾರಗಳು ಹಾಗೂ ಬುದ್ಧಿಜೀವಿಗಳು ಶ್ರಮಿಸಬೇಕು. ಸಾಹಿತಿಗಳು ಸಾಹಿತ್ಯ ರಚನೆಯ ಮೂಲಕ ಯೋಧನ ಬದುಕನ್ನು ಹಸನಗೊಳಿಸಲು ಸರ್ಕಾರಗಳು ಹಾಗೂ ಬುದ್ಧಿಜೀವಿಗಳು ಶ್ರಮಿಸಬೇಕು. ಸಾಹಿತಿಗಳು ಸಾಹಿತ್ಯ ರಚನೆಯ ಮೂಲಕ ಯೋಧ ಹಾಗೂ ರೈತನಿಗೆ ಆತ್ಮಬಲವನ್ನು ತುಂಬಬೇಕು. ದೇಶದ ರಕ್ಷಣೆ ಹಾಗೂ ಅಭಿವೃದ್ಧಿ ಯೋಧ, ರೈತ, ಸಾಹಿತಿ ಈ ಮೂವರಲ್ಲಿದೆ ಎಂಬುದನ್ನು ಈ ಲೇಖನದಲ್ಲಿ ಬಿಂಬಿತವಾಗಿದೆ. ಅಂದರೆ ಹಸಿ ಅಂದರೆ ಯೋಧ, ಮಸಿ ಅಂದರೆ ಸಾಹಿತಿ, ಕೃಷಿ ಅಂದರೆ ರೈತ. ಈ ಮೂರು ಜನರಲ್ಲೂ ಸಹ ದೇಶದ ಒಂದು ಅಭಿವೃದ್ಧಿ ಇದೆ, ಬೆಳವಣಿಗೆ ಇದೆ ಅಂತೇಳಿ ಇಲ್ಲಿ ಲೇಖಕರು ಪ್ರಧಾನವಾದ ಆಶೆಯನ್ನು ಹೇಳ್ತಾ ಇದ್ದಾರೆ. ನನ್ನ ಪಾಠಕ್ಕೆ ಬರೋಣ. ದೇಶದ ಪ್ರಗತಿ ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರ ನೀಡಬಹುದು. ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ. ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ. ವಿದ್ಯುತ್ ಉತ್ಪಾದನೆಗೆ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂದೆಲ್ಲ ಹೇಳಬಹುದು. ಆದರೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತುಗಳತ್ತಲೂ ಸ್ವಲ್ಪ ಗಮನ ಹರಿಸಬೇಕು. ದೇಶದ ಪ್ರಗತಿ, ಜನರ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎನ್ನುತ್ತಿದ್ದರು. ಈಗೆಂದರೆ ಏನು ಅಂತ ಒಂದು ಪ್ರಶ್ನೆ ಮಾಡಿದಾಗ, ಹಸಿ ಎಂದರೆ ಯುದ್ಧ ಅಂದರೆ ಸೈನಿಕರು. ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಆದುದರಿಂದ ಈ ದೇಶದ ರಕ್ಷಣೆ, ಯುದ್ಧ ಮಾಡುವವರು ಸೈನಿಕರು ಅವರು ಪ್ರಬಲರಾಗಿದ್ದಾಗ ದೇಶದ ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನು ಒಡೆದಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದುದರಿಂದ ನಮ್ಮ ರಕ್ಷಣಾ ಪಡೆ ಪ್ರಬಲವಾಗಿರಬೇಕು. ಅದಕ್ಕೆ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ಎನ್ನುವರು. ಅದು ಕಾರಣವೋ ಏನೋ ನಮ್ಮ ದೇಶದ ಬಜೆಟ್ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನೋಡಬಹುದು. ಇದರ ಅರ್ಥ ಅಂತ ತಿಳ್ಕೊಳ್ಳೋಣ. ದೇಶದ ಪ್ರಗತಿ, ನಮ್ಮ ದೇಶ ಯಾವುದೋ ಭಾರತ ದೇಶದ ಪ್ರಗತಿ, ಬೆಳವಣಿಗೆ, ಡೆವಲಪ್ಮೆಂಟು ಹಾಗೂ ಜನರ ಉದ್ಧಾರ, ಜನ ಏಳಿಗೆ ಹೊಂದೋದು ಯಾವುದನ್ನು ಅವಲಂಬಿಸಿದೆ, ಯಾವುದ್ರ ಮೇಲೆ ಅವಲಂಬನೆಯಾಗಿದೆ, ಡಿಪೆಂಡ್ ಆಗಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಸಹ ಒಂದೊಂದು ರೀತಿ ಉತ್ತರ ನೀಡ್ಬೋದು. ಒಬ್ಬರು ಕೈಗಾರಿಕೆಯಿಂದ ಬೆಳವಣಿಗೆ ದೇಶ ಉದ್ಧಾರ ಆಗುತ್ತೆ ಎನ್ಬೋದು, ಕೆಲವು ಟೆಕ್ನಾಲಜಿಯಿಂದ ಉದ್ಧಾರ ಆಗುತ್ತೆ ದೇಶ ಅಂತ ಹೇಳ್ತಾರೆ, ಇನ್ನು ಕೆಲವರು ಕೃಷಿಯಿಂದ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ, ಇನ್ನು ಮತ್ತವರು ಮತ್ತೊಂದು ಬಗೆಯ ವಿಚಾರಧಾರೆಗಳನ್ನು ಹೇಳಿ ದೇಶದ ಉದ್ಧಾರ ಬಗ್ಗೆ ಹೇಳ್ಬೋದು. ಹೀಗೆ ಒಬ್ಬೊಬ್ಬರೂ ಸಹ ಒಂದೊಂದು ರೀತಿಯ ಒಂದು ಉದಾಹರಣೆಗಳನ್ನು ದೇಶದ ಬೆಳವಣಿಗೆ ಬಗ್ಗೆ ಕೊಡೋದು ನಾವು ನೋಡ್ಬೋದಾಗಿದೆ ಸಮಾಜದಲ್ಲಿ, ಅಲ್ವಾ? ಹೀಗೆ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣ, ದೊಡ್ಡ ಅಣೆಕಟ್ಟುಗಳು ಅಂದರೆ ಡ್ಯಾಮ್ಗಳು, ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ನೋಡಿ. ಕಾವೇರಿ ನದಿಗೆ KRS ಡ್ಯಾಮ್ ಇದೆ ಅಲ್ವಾ? ಹಾಗೆ ನೋಡಿ, ಈ ಕೃಷ್ಣಾ ನದಿಗೆ ಅನೇಕ ಡ್ಯಾಮ್ಗಳಿದ್ದಾವೆ ಅಲ್ವಾ? ಹಾಗೆ ಗೋದಾವರಿಗಿದೆ, ಬಾಕ್ರಾನಂಗಲ್ ಅಣೆಕಟ್ಟಿದೆ, ಇವೆಲ್ಲ ನೋಡ್ತಿರಲ್ಲ. ಈ ಅಣೆಕಟ್ಟುಗಳ ನಿರ್ಮಾಣದಿಂದ ಏನಾಗತ್ತಪ್ಪ ಅಂದರೆ ಕೃಷಿಗೆ ನೀರು ಸಿಗುತ್ತೆ, ಕೈಗಾರಿಕೆಗಳಿಗೆ ನೀರು ಸಿಗುತ್ತೆ, ಜನರಿಗೆ ಕುಡಿಯುವುದಕ್ಕೆ ನೀರು ಸಿಗುತ್ತೆ. ಅದರಿಂದ ಜಲಾನಯನ ಪ್ರದೇಶಗಳನ್ನು ಮಾಡ್ಕೋಬೋದು, ಮೀನುಗಾರಿಕೆ ಆಗ್ಬೋದು, ಅಥವಾ ದೋಣಿ ಮತ್ತೊಂದು ಆಗ್ಬೋದು, ಪ್ರವಾಸೋದ್ಯಮ ಏಳಿಗೆ ಆಗ್ಬೋದು, ಡೆವಲಪ್ಮೆಂಟ್ ಆಗ್ಬೋದು. ಇದು ದೊಡ್ಡ ದೊಡ್ಡ ಅಣೆಕಟ್ಟುಗಳು ನಿರ್ಮಾಣ ಮಾಡಿ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಇನ್ನು ಕೆಲವರು ಏನು ಹೇಳ್ಬೋದು, ನಾವು ಯೋಚನೆ ಮಾಡಬೇಕು. ಜನರ ಉದ್ಧಾರದಾರಿ ಅಂತ ಹೇಳ್ತಾರೆ. ವಿದ್ಯುತ್ ಉತ್ಪಾದನೆ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂದು ಹೇಳ್ಬೋದು. ಎಲೆಕ್ಟ್ರಿಸಿಟಿನ ಪ್ರೊಡಕ್ಟ್ ಮಾಡೋದು, ಉದಾಹರಣೆಗೆ ನೀವು ನೋಡಿದಾಗ ಜೋಗ್ ಪಾಸ್ಗೆ ಹೋದಾಗ ಅಲ್ಲಿ 4 ಇದೆ, ರಾಜ, ರೋರರ್, ರಾಣಿ, ಲೇಡಿ, ರಾಕೆಟ್ ಅಂತ ವಿದ್ಯುತ್ ಉತ್ಪಾದನೆ ಆಗ್ತಾಯಿದೆ, ಜಲವಿದ್ಯುತ್ ಉತ್ಪಾದನೆ ಆಗ್ತಾಯಿದೆ.
ಇದೆ ಅಂತ ಹೇಳ್ಬೋದು. ಆದರೆ ನಮ್ಮ ಹಿರಿಯರು ಹೇಳ್ತಿದ್ದ ಮಾತುಗಳತ್ತಲೂ ಸ್ವಲ್ಪ ನಾವು ಗಮನ ಹರಿಸ್ಬೇಕು. ನಮ್ಮ ಹಿರಿಯರು ಅನೇಕ ಮಾತುಗಳನ್ನ, ವಿಚಾರಧಾರೆಗಳನ್ನ ಹೇಳ್ತಾ ಇದ್ರು. ದೇಶದ ಪ್ರಗತಿ ಅಂದರೆ ಡೆವಲಪ್ಮೆಂಟು, ಬೆಳವಣಿಗೆ, ಜನರ ಉದ್ಧಾರ, ಜನರು ಏಳಿಗೆ ಆಗುವುದು ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿ ಎನ್ನುತ್ತಿದ್ರು. ಹಸಿ ಅಂದರೆ ಯುದ್ಧ, ಆಲ್ರೆಡಿ ಹೇಳ್ದಂಗೆ ಸೈನಿಕ. ಮಸಿ ಅಂದರೆ ಸಾಹಿತ್ಯ, ಲೇಖನಿ. ಕೃಷಿ ಅಂದರೆ ರೈತ ಅವಲಂಬಿಸಿದೆ ಅಂತ ಹೇಳ್ತಾರೆ. ಹಾಗಾದರೆ ಈಗಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ನಿಮಗೆ ಮೂಡಿದಾಗ ಹಸಿ ಎಂದರೆ ಯುದ್ಧ, ಯುದ್ಧ ಎಂದರೆ ಸೈನಿಕರು, ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ನಮ್ಮ ದೇಶದ ಒಂದು ಸೈನಿಕ ಬಲ, ರಕ್ಷಣಾ ಪಡೆ ಚೆನ್ನಾಗಿರಬೇಕು. ಡಿಫೆನ್ಸ್ ಯಾವುದೇ ರಾಷ್ಟ್ರ ಆಗಲಿ ತನ್ನ ಆಯವ್ಯಯ ಬಜೆಟ್ಟಿನಲ್ಲಿ ಸುಮಾರು 60% ದೇಶದ ರಕ್ಷಣೆಗಾಗಿ ಹಣವನ್ನು ಮೀಸಲಾಟ್ಟಿರ್ತಾರೆ ಪ್ರತಿ ವರ್ಷ. ಯಾಕೆಂದರೆ ದೇಶದ ಒಂದು ಆರ್ಮಿ ಅನ್ನೋದು, ರಕ್ಷಣಾ ಪಡೆ ಪ್ರಬಲವಾಗಿರಬೇಕು. ಪ್ರಬಲವಾಗಿದ್ದಾಗ ಪರಕ್ರಿಯೆ ದಾಳಿ ಮಾಡೋಕ್ಕಾಗೋದಿಲ್ಲ ಅಲ್ವಾ? ನಾವು ಗುಲಾಮರಾಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ಯೆಗಳಾಗಿ ಇಟ್ಕೊಬಿಡ್ತಾರೆ. ಉದಾಹರಣೆ ನೋಡಿ, ರಷ್ಯಾ ಉಕ್ರೇನ್ ಯುದ್ಧ ಏನಾಗ್ತಿದೆ, ಅದೇ ರೀತಿ ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ಏನಾಗ್ತಿದೆ, ನೀವು ನೋಡ್ತಾ ಇದ್ದೀರಲ್ಲ. ಇದೆಲ್ಲ ನೀವು ಪ್ರಪಂಚದಲ್ಲಿ ಗಮನಿಸ್ತಾ ಇದ್ದೀರಾ. ಆದ್ದರಿಂದ ಈ ದೇಶದ ರಕ್ಷಣೆ ಮಾಡೋರು ಸೈನಿಕರು. ನಮಗೆಲ್ಲ ರಕ್ಷಣೆ ಕೊಡ್ತಾರೆ ಸೈನಿಕರು, ಆರ್ಮಿ. ಅವರು ಪ್ರಬಲರಾಗಿದ್ದಾಗ ದೇಶದ ರಕ್ಷಣೆ ಮಾಡಲು ಸಾಧ್ಯ. ಅವರು ಸ್ಟ್ರಾಂಗ್ ಇರಬೇಕು. ಆಗ ನಮ್ಮ ದೇಶದ ರಕ್ಷಣೆ ಸಾಧ್ಯವಾಗ್ತದೆ. ಇಲ್ದಿದ್ರೆ ಬಲಿಷ್ಠ ದೇಶ, ಬಲಾಢ್ಯವಾಗಿರುವಂಥ ರಾಷ್ಟ್ರ, ಸ್ಟ್ರಾಂಗ್ ಕಂಟ್ರೀಸ್ಗಳು ಎಲ್ಲರನ್ನು ಒಡೆದು ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಉದಾಹರಣೆಗೆ ನಮ್ಮ ನೆರೆಯ ರಾಷ್ಟ್ರ ಚೀನಾ ಎಷ್ಟು ನಮ್ಮ ಮೇಲೆ ದ್ವೇಷನ ಕಾರುತ್ತೆ, ಕತ್ತಿ ಮಸೀತದೆ, ಅನೇಕ ತಂತ್ರಗಳನ್ನು ನೋಡುತ್ತೆ, ನಮ್ಮನ್ನು ಗುಲಾಮರನ್ನಾಗಿ ಮಾಡ್ಕೋಬೇಕು ಅಂತ. ಆದರೆ ನಮ್ಮ ದೇಶದ ಆರ್ಮಿನ ರಕ್ಷಣಾ ಪಡೆ ಭಾಳ ಸ್ಟ್ರಾಂಗ್ ಇದೆ. ಅದರಿಂದ ಚೀನಾದವ್ರು ನಮ್ಮನ್ನು ಏನೂ ಮಾಡೋಕ್ಕಾಗ್ತಿಲ್ಲ. ಅದರಿಂದಲೇ ಒಂದು ದೇಶ ಚೆನ್ನಾಗಿರಬೇಕು ಅಂದರೆ ರಕ್ಷಣಾ ಪಡೆ ಚೆನ್ನಾಗಿರಬೇಕು, ಬಲಿಷ್ಠವಾಗಿರಬೇಕು. ಹಸಿ ಅಂದರೆ ಸೈನಿಕ, ಯೋಧ ಚೆನ್ನಾಗಿರಬೇಕು. ಆಗ ಮಾತ್ರ ದೇಶದ ರಕ್ಷಣೆ ಸಾಧ್ಯ ಆಗ್ತದೆ. ಅದಕ್ಕೆ ಆಗಿ ಎಷ್ಟೇ ಹಣ ಖರ್ಚಾದರೂ ಚಿಂತೆ ಇಲ್ಲ ಎನ್ನುವರು. ಅದು ಕಾರಣವೇನೋ ನಮ್ಮ ದೇಶದ ಬಜೆಟ್ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆ ಮೀಸಲಾಗಿರೋದನ್ನು ನಾವು ನೋಡ್ಬೋದಾಗಿದೆ, ಗಮನಿಸ್ಬೋದಾಗಿದೆ ಅಲ್ವಾ? ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮಸಿ ಮತ್ತು ಕೃಷಿ ಬಗ್ಗೆ ಹೇಳ್ತೀನಿ. ವಿಡಿಯೋ ಇಷ್ಟ ಇದೆ ಅಂತ ಭಾವಿಸ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 90ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವ ಜನ ಸುಖಿನೋ ಭವಂತು. ಈ ಪಾಠ ಮುಂದುವರಿಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು.